ನಮಸ್ಕಾರ. ಧರ್ಮ ಸಂಪದ ವಾಹಿನಿಗೆ ಸ್ವಾಗತ. ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳಲ್ಲಿ ನಾಗರ ಪಂಚಮಿಯ ಹಬ್ಬವೂ ಸಹ ಒಂದು. ಇದು ಶ್ರಾವಣ ತಿಂಗಳ ಶುಕ್ಲ ಪಕ್ಷದ ಪಂಚಮಿಯಂದು ನಾಗರ ಪೂಜೆಯನ್ನು ಮಾಡಲಾಗುತ್ತದೆ. ಸಾಮಾನ್ಯವಾಗಿ ನಾವು ಈ ದಿನದಂದು ನಾಗರ ಕಟ್ಟೆಗೆ ಹೋಗಿ ಹಾಲು ಎರೆಯುವ ಒಂದು ಆಚರಣೆ ಇದೆ. ನೀವು ಗಮನಿಸಿರಬಹುದು, ನಾಗರಕಟ್ಟೆಯಲ್ಲಿ 3 ವಿಗ್ರಹಗಳು ಇರುವುದನ್ನು ನೋಡಿರಬಹುದು. ಒಂದು ವಿಗ್ರಹ ಜೋಡಿ ನಾಗ, ಮಧ್ಯದಲ್ಲಿ ನಾಗದೇವತೆ ಮತ್ತು ಇನ್ನೊಂದು ಭಾಗದಲ್ಲಿ ಆಸ್ತಿಕ ಅಥವಾ ನಾಗೇಂದ್ರ. ಮಧ್ಯದಲ್ಲಿರುವ ನಾಗದೇವತೆಯೇ ಮಾನಸಾದೇವಿ. ಯಾರು ಈ ಮಾನಸಾದೇವಿ ಅಂತ ತಿಳಿದರೆ ಎಲ್ಲರಿಗೂ ಆಶ್ಚರ್ಯವಾಗುವಂತಹ ವಿಷಯವಿದೆ. ಅದಕ್ಕೂ ಮೊದಲು ಯಾರು ಈ ನಾಗಸರ್ಪಗಳು ಎಂದು ತಿಳಿಯೋಣ. ಋಷಿ ಕಶ್ಯಪ್ ಮತ್ತು ಕದ್ರುವಿನ ಮಕ್ಕಳೇ ಈ ನಾಗಸರ್ಪಗಳು. ಈ ನಾಗಸರ್ಪಗಳಲ್ಲಿ 3 ವಿಧಗಳಿವೆ. ಮೊದಲನೆಯದಾಗಿ ತಾಮಸಿಕ ನಾಗ. ಈ ನಾಗಗಳು ಮುಖ್ಯವಾಗಿ ಕಪ್ಪು ಬಣ್ಣವಾಗಿದ್ದು ಪಾತಾಳದ ನಾಗಲೋಕದಲ್ಲಿ ವಾಸಿಸುತ್ತಾರೆ. ದೊಡ್ಡ ಅನಿಷ್ಟ ಶಕ್ತಿಗಳು ಈ ನಾಗಗಳನ್ನು ಸೂಕ್ಷ್ಮ ಯುದ್ಧದಲ್ಲಿ ಶತ್ರುಗಳ ಮೇಲೆ ವಿಷ ಪ್ರಯೋಗ ಮಾಡಲು ಶಸ್ತ್ರಗಳಂತೆ ಉಪಯೋಗಿಸುತ್ತಾರೆ. ಪಾತಾಳದ ನಾಗಗಳು ಪೃಥ್ವಿಯ ಮೇಲಿನ ನಾಗಗಳಿಗಿಂತ 1,00,000 ಪಟ್ಟು ಹೆಚ್ಚು ಸಾಮರ್ಥ್ಯಶಾಲಿಗಳು ಮತ್ತು 1000 ಪಟ್ಟು ವಿಷಕಾರಿಯಾಗಿರುತ್ತವೆ. ಎರಡನೆಯದಾಗಿ ರಾಜಸಿಕ ನಾಗ. ಈ ನಾಗಗಳು ಪೃಥ್ವಿಯ ಮೇಲೆ ವಾಸಿಸುತ್ತವೆ. ನಾಗಯೋನಿಯಲ್ಲಿ ಜನಿಸಿದ್ದರಿಂದ ಈ ನಾಗಗಳ ಆಚರಣೆಯು ಸಾಮಾನ್ಯ ನಾಗಗಳಂತೆ ಇರುತ್ತದೆ. ಇವು ಸಹ ಕಪ್ಪು, ನೀಲಿ, ಕಂದು ಬಣ್ಣ ಇರುತ್ತವೆ. ಮೂರನೆಯದಾಗಿ ಸಾತ್ವಿಕ ನಾಗ. ಈ ನಾಗಗಳು ದೈವಿಯಾಗಿರುವುದರಿಂದ ಅವು ಶಿವಲೋಕದ ಸಮೀಪದಲ್ಲಿರುವ ದೈವಿ ನಾಗಲೋಕದಲ್ಲಿ ವಾಸಿಸುತ್ತವೆ. ಅವುಗಳ ಬಣ್ಣ ಹಳದಿಯಾಗಿರುತ್ತದೆ ಮತ್ತು ತಲೆಯ ಮೇಲೆ ಕೆಂಪು ಅಥವಾ ನೀಲಿ ಬಣ್ಣದ ನಾಗಮಣಿ ಇರುತ್ತದೆ. ಸಾತ್ವಿಕ ನಾಗವು ಪಾತಾಳದ ನಾಗಲೋಕಗಳ ತುಲನೆಯಲ್ಲಿ 1,00,000 ಪಟ್ಟು ಹೆಚ್ಚು ಸಾಮರ್ಥ್ಯವುಳ್ಳದಾಗಿರುತ್ತದೆ. ಸಾತ್ವಿಕ ನಾಗಗಳನ್ನು ವಿವಿಧ ದೇವತೆಗಳು ಧರಿಸಿರುತ್ತಾರೆ. ಶಿವನ ಕೊರಳಲ್ಲಿ ವಾಸುಕಿ ಎಂಬ ನಾಗವಿದೆ. ಗಣಪತಿಯ ಹೊಟ್ಟೆಯ ಮೇಲೆ ಹಳದಿ ನಾಗ ಎಂದರೆ ಪದ್ಮನಾಮವಿದೆ. ಹಾಗೆಯೇ ಶ್ರೀ ವಿಷ್ಣು ಶೇಷನಾಗನ ಶಯನ ಮೇಲೆ ಮಲಗಿರುತ್ತಾರೆ. ಸಾತ್ವಿಕ ನಾಗಗಳು ಸಿದ್ಧ ಮತ್ತು ಋಷಿಮುನಿಗಳ ಅಧೀನದಲ್ಲಿರುತ್ತವೆ. ಇದಿಷ್ಟು ನಾಗಸರ್ಪಗಳ ಚಿಕ್ಕ ಪರಿಚಯ. ಬನ್ನಿ, ಪುರಾಣಗಳಲ್ಲಿರುವ ರಹಸ್ಯಮಯವಾದ ಮಾನಸಾದೇವಿಯ ದಂತಕಥೆ ಕೇಳೋಣ. ಶಿವನ ಮಗಳಾದ ಅಶೋಕ ಸುಂದರಿಯ ವಿವಾಹದ ಸಂದರ್ಭದಲ್ಲಿ ಗಣೇಶ ಮತ್ತು ಕಾರ್ತಿಕೇಯ ಸಂತೋಷದಿಂದ ಸಹೋದರಿಯೊಂದಿಗೆ ಕಾಲ ಕಳೆಯುತ್ತಿದ್ದರು. ಅಶೋಕ ಸುಂದರಿ ಯಾರು ಎಂದು ತಿಳಿಯಲು ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಇದನ್ನು ನೋಡಿದ ವಾಸುಕಿ ತನಗೂ ಒಬ್ಬ ಸಹೋದರಿ ಬೇಕೆಂದು ಶಿವನಲ್ಲಿ ಕೇಳಿಕೊಂಡನು. ಆಗ ಆ ಶಿವನ ಮನಸ್ಸಿನಿಂದ ಹುಟ್ಟಿದ ದೇವತೆಯೇ ಮಾನಸಾದೇವಿ. ಮಾನಸಾದೇವಿಯನ್ನು ಆರೈಕೆ ಮಾಡಲೆಂದು ವಾಸುಕಿ ಪಾತಾಳಕ್ಕೆ ಕರೆದುಕೊಂಡು ಹೋದ. ಆದರೆ ಅವಳು ಶಿವನ ಅಂಶವಾದ್ದರಿಂದ ಅವಳ ಮಿತಿಮೀರಿದ ತಾಪದಿಂದ ವಾಸುಕಿ ದೇಹ ಸುಡಲು ಪ್ರಾರಂಭಿಸಿತು. ಇದರಿಂದ ಮಾನಸಾಳನ್ನು ಪಾತಾಳ ಲೋಕದಲ್ಲಿ ಒಬ್ಬ ಋಷಿಯ ಬಳಿ ಕೊಟ್ಟು ಆರೈಕೆ ಮಾಡಲು ತಿಳಿಸಿದ. ಮಾನಸ ತುಂಬಾ ಶಕ್ತಿವಂತೆ ಮತ್ತು ತುಂಬಾ ಕೋಪಿಷ್ಠೆಯಾಗಿದ್ದಳು. ಆದರೆ ಅಷ್ಟೇ ಅವಳನ್ನು ಪೋಷಿಸುತ್ತಿದ್ದ ಋಷಿಯನ್ನು ಆರಾಧಿಸುತ್ತಿದ್ದಳು. ಆ ಋಷಿ ಶಿವನ ಜ್ಞಾನದಲ್ಲಿರುವಾಗ ಮೋಕ್ಷ ಕಂಡುಕೊಂಡನು. ಆಗ ಬಾಲೆಯಾಗಿದ್ದ ಮಾನಸ ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಳು ಮತ್ತು ಶಿವನನ್ನು ದ್ವೇಷಿಸತೊಡಗಿದಳು. ಅದೇ ಕೋಪದಲ್ಲಿ ಅವಳು ಮೂರ್ಛೆಯಾದಳು. ಆಗ ಶಿವ ಪಾರ್ವತಿ ತಮ್ಮ ಶಕ್ತಿಯನ್ನು ನೀಡಿ ಅವಳನ್ನು ಕಾಪಾಡಿದರು ಮತ್ತು ಕೆಲವು ವರ್ಷಗಳ ಕಾಲ ಅವಳು ಒಂದು ಮೊಟ್ಟೆಯಾಕಾರದ ವಜ್ರದಲ್ಲಿದ್ದಳು. ಕಾಲ ಕಳೆದಂತೆ ಅವಳು ಯೌವನ ಅವಸ್ಥೆಗೆ ಬಂದಾಗ ಅಲ್ಲಿಂದ ಹೊರಬಂದಳು. ಆದರೂ ಸಹ ಶಿವನ ಮೇಲಿನ ಕೋಪ ಹೋಗಿರಲಿಲ್ಲ. ಶಿವನನ್ನು ಯಾವಾಗಲೂ ದೂಷಿಸುವುದರಿಂದ ಪಾರ್ವತಿ ದೇವಿಗೆ ತುಂಬಾ ಕೋಪ ಬರುತ್ತಿತ್ತು. ಸಹೋದರನಾದ ವಾಸುಕಿ ಮಾನಸಾಳ ವಿವಾಹ ವಿಷಯವಾಗಿ ಚಿಂತಿಸುತ್ತಿರುವಾಗ ಅವನಿಗೆ ನೆನಪಾಗಿದ್ದು ಜರತ್ಕಾರಕ ಋಷಿ. ಆದರೆ ಋಷಿ ಜರತ್ಕಾರಕ ಕಠಿಣ ತಪಸ್ಸನ್ನು ಆಚರಿಸುವುದು ಮತ್ತು ಮದುವೆಯಿಂದ ದೂರ ಇರಲು ನಿರ್ಧರಿಸಿದ್ದರು. ಒಮ್ಮೆ ಮರವೊಂದಕ್ಕೆ ತಲೆ ಕೆಳಗಾಗಿ ನೇತಾಡುತ್ತಿದ್ದ
ಪುರುಷರ ಗುಂಪನ್ನು ಜರತ್ಕಾರಕ ನೋಡಿದರು. ಆ ಪುರುಷರು ಅವರ ಪೂರ್ವಜರು. ಅವರ ಮಕ್ಕಳ ತಮ್ಮ ಕೊನೆಯ ವಿಧಿಗಳನ್ನು ಮಾಡದ ಕಾರಣ ದುಃಖದಿಂದ ಅವನತಿ ಹೊಂದಿದ್ದರು. ಆದ್ದರಿಂದ ಅವರು ಜರತ್ಕಾರಕ ಅವರನ್ನು ಮದುವೆಯಾಗಲು ಮತ್ತು ಆಚರಣೆಗಳನ್ನು ಮಾಡುವ ಮೂಲಕ ಆ ದುಃಖಗಳಿಂದ ಮುಕ್ತರನ್ನಾಗಿಸಲು ವಿವಾಹವಾಗಿ ಮಗುವನ್ನು ಹೊಂದಲು ಸಲಹೆ ನೀಡಿದರು. ಈ ಕಾರಣದಿಂದಾಗಿ ಜರತ್ಕಾರಕರು ವಿವಾಹವಾಗಲು ಒಪ್ಪಿಕೊಂಡರು. ಆದರೆ ವಾಸುಕಿ ಮತ್ತು ಮಾನಸಾಳ ಮುಂದೆ ಒಂದು ಷರತ್ತಿಟ್ಟರು. ಮಾನಸ ಯಾವುದೇ ಕಾರಣಕ್ಕೂ ಕೋಪಗೊಳ್ಳಬಾರದು. ಕೋಪಗೊಂಡರೆ ಅದೇ ಕ್ಷಣದಲ್ಲಿ ಅವಳನ್ನು ತ್ಯಜಿಸುವುದಾಗಿ ಹೇಳಿದರು. ಅದಕ್ಕೆ ಮಾನಸ ಮತ್ತು ವಾಸುಕಿ ಒಪ್ಪಿಕೊಂಡರು. ಜರತ್ಕಾರಕ ಮತ್ತು ಮಾನಸ ವಿವಾಹ ನೆರವೇರಿತು. ಜರತ್ಕಾರಕ ತನ್ನ ತಪಸ್ಸನ್ನು ಮುಂದುವರಿಸುವ ಸಲುವಾಗಿ ಮಾನಸಾಳನ್ನು ತುಂಬಾ ತೊಂದರೆ ಕೊಡುತ್ತಿದ್ದರು. ಎಲ್ಲವನ್ನೂ ಸಹಿಸುತ್ತಿದ್ದ ಮಾನಸ ಒಂದು ದಿನ ಜರತ್ಕಾರಕ ಮನಸ್ಸನ್ನು ಗೆದ್ದಳು. ಆಗ ಹೀಗೆ ಕೆಟ್ಟದಾಗಿ ನಡೆದುಕೊಂಡಿದ್ದಕ್ಕೆ ಕಾರಣ ಕೊಟ್ಟ. ನಾನು ತಪಸ್ಸಿಗೆ ಹೋಗುವ ಸಲುವಾಗಿ ಈ ತರ ಮಾಡಿದ್ದೆ ಎಂದು ಹೇಳಿದ. ನಿನ್ನ ಸಹನ ಶಕ್ತಿಗೆ ನಾನು ಮೆಚ್ಚಿದ್ದೇನೆ ಹಾಗೂ ನಮ್ಮ ಸಂತಾನ ನಿನ್ನ ಗರ್ಭದಲ್ಲಿದೆ ಎಂದು ಹೇಳಿ ಜರತ್ಕಾರಕ ತಪಸ್ಸು ಮಾಡಲು ಹೊರಟ. ಮಾನಸ ಆಸಕ್ತ ಎಂಬ ಗಂಡು ಮಗುವಿಗೆ ಜನನ ನೀಡಿದಳು ಮತ್ತು ಆಸಕ್ತ ತನ್ನ ಪೂರ್ವಜರನ್ನು ಬಿಡುಗಡೆ ಮಾಡಿದನು. ಕೆಲ ಕಾಲಗಳ ನಂತರ ಅತ್ಯಂತ ಪರಾಕ್ರಮಿಯಾದ ಚಕ್ರವರ್ತಿ ಜನಮೇಜಯ ತನ್ನ ತಂದೆ ಪರೀಕ್ಷಿತನ ಮರಣದ ನಂತರ ಹಸ್ತಿನಾಪುರದ ಸಿಂಹಾಸನವನ್ನು ಏರಿದನು. ಪಾಂಡು ಮನೆತನದ ಏಕೈಕ ವಂಶಸ್ಥನಾದ ಪರೀಕ್ಷಿತನು ಹಾವು ಕಡಿತದಿಂದ ಸತ್ತನು. ಪರೀಕ್ಷಿತ ಈ ರೀತಿಯಿಂದ ಸಾಯುವಂತೆ ಋಷಿಯಿಂದ ಶಾಪಗ್ರಸ್ತನಾಗಿದ್ದನು. ಆ ಶಾಪವನ್ನು ಸರ್ಪ ಮುಖ್ಯಸ್ಥನಾದ ತಕ್ಷಕ ನೆರವೇರಿಸಿದನು. ಈ ಕೃತ್ಯಕ್ಕಾಗಿ ಜನಮೇಜಯನು ಸರ್ಪಗಳ ವಿರುದ್ಧ ತೀವ್ರ ದ್ವೇಷವನ್ನು ಹೊಂದಿದನು. ಅದರಿಂದ ಅವುಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲು ನಿರ್ಧರಿಸಿದನು ಮತ್ತು ಸರ್ಪಸತ್ರ ಎಂಬ ಯಜ್ಞವನ್ನು, ಅಂದರೆ ಎಲ್ಲ ಜೀವಂತ ಸರ್ಪಗಳನ್ನು ನಾಶ ಮಾಡುವ ಯಜ್ಞ, ಇದನ್ನು ಪ್ರಾರಂಭಿಸಿದನು. ಆಗ ಮಾನಸಾಳ ಮಗನಾದ ಆಸಕ್ತ ಬಂದು ಆ ಯಜ್ಞವನ್ನು ನಿಲ್ಲಿಸಿದನು ಮತ್ತು ಎಲ್ಲ ಮನಸ್ತಾಪ ದ್ವೇಷವನ್ನು ಕೊನೆಗೊಳಿಸಿದನು. ಅಂದೂ ಸಹ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಾಗಿತ್ತು. ದಿನ ಕಳೆದಂತೆ ಮಾನಸಾಳ ಉದ್ದೇಶ ದೇವತೆಯಾಗಿ ತನ್ನ ಅಧಿಕಾರವನ್ನು ಸಂಪೂರ್ಣವಾಗಿ ಸ್ಥಾಪಿಸುವುದಾಗಿತ್ತು ಮತ್ತು ದೃಢವಾದ ಮಾನವ ಭಕ್ತರನ್ನು ಗಳಿಸುವುದಾಗಿತ್ತು. ಹೀಗಾಗಿ ಮಾನಸ ಮಾನವರ ಭಕ್ತರನ್ನು ನೋಡಲು ಭೂಮಿಗೆ ಇಳಿದಳು. ಅವಳ ಕೆಟ್ಟ ಕೋಪ ಮತ್ತು ದ್ವೇಷಭಾವ ಹೊಂದಿದ್ದರಿಂದ ಅವಳನ್ನು ಪೂಜಿಸಲು ನಿರಾಕರಿಸಿದರು ಭೂಲೋಕ ಜನ. ಅವಳು ಆರಂಭದಲ್ಲಿ ಜನರಿಂದ ಅಪಹಾಸ್ಯಕ್ಕೆ ಒಳಗಾದಳು. ಆದರೆ ನಂತರ ಮಾನಸ ತನ್ನ ಶಕ್ತಿಯನ್ನು ನಿರಾಕರಿಸಿದವರ ಮೇಲೆ ವಿಪತ್ತಿನ ಮಳೆಗೆರೆಯುವ ಮೂಲಕ ಅವಳನ್ನು ಆರಾಧಿಸುವಂತೆ ಒತ್ತಾಯಿಸಿದಳು. ಪರಿವರ್ತಿಸುವುದರಲ್ಲಿ ಅವಳು ಯಶಸ್ವಿಯಾದಳು. ಆದರೆ ಚಂದಸದಾಗಾರ ಎಂಬ ಶಿವಭಕ್ತನಿದ್ದ. ಅವನನ್ನು ಪರಿವರ್ತಿಸಲು ವಿಫಲವಾದಳು. ಅವನಿದ್ದ ಸ್ಥಳಕ್ಕೆ ಬಂದು ತನ್ನನ್ನು ಆರಾಧಿಸುವಂತೆ ಸೂಚಿಸಿದಳು. ಇಲ್ಲವಾದರೆ ಇದಕ್ಕೆ ದೊಡ್ಡ ದಂಡ ಕಟ್ಟಬೇಕಾಗುತ್ತದೆ ಎಂದಳು. ಅಷ್ಟಾದರೂ ಚಂದಸದಾಗರ ಶಿವನನ್ನು ಬಿಟ್ಟು ಯಾರನ್ನೂ ಆರಾಧಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು. ಇದರಿಂದ ಕೋಪಗೊಂಡ ಮಾನಸ ಚಂದಸಾಗರನ 6 ಮಕ್ಕಳನ್ನು ಒಬ್ಬೊಬ್ಬರಾಗಿ ಕೊಂದಳು. ಕೊನೆಯ ಮಗನಾದ ಅನಿರುದ್ಧ್ ಅವನನ್ನು ಸಹ ಕೊಂದಳು. ಆದರೆ ಅವನ ಪತ್ನಿ ಬೇಹುಲ ಅವಳ ಪತಿಯಾದ ಅನಿರುದ್ಧ್ ಮೃತದೇಹವನ್ನು 9 ತಿಂಗಳ ಕಾಲ ನೀರಿನ ಮೇಲೆ ಇರಿಸಿ ಅವಳು ಸಹ ನೀರಿನ ಮೇಲೆ ತೇಲುತ್ತಿದ್ದಳು. ಇವರಿಬ್ಬರ ಪ್ರೇಮವನ್ನು ಕಂಡು ಮಾನಸಾಳ ಮನಸ್ಸು ಪರಿವರ್ತನೆಯಾಯಿತು. ಆಗ ಅನಿರುದ್ಧ್ ಮತ್ತು ಅವನ 6 ಸಹೋದರರನ್ನು ಜೀವಂತ ಮಾಡಿದಳು. ಕಳೆದು ಹೋದ ಚಂದಸದಾಗರನ ಖ್ಯಾತಿ ಮತ್ತು ಅದೃಷ್ಟವನ್ನು ಪುನಃಸ್ಥಾಪಿಸಿದಳು. ತದನಂತರ ತಾನು ಸೋತೆ ಎಂದು ಶಿವನ ಬಳಿ ಬಂದು ಒಪ್ಪಿಕೊಂಡಳು. ಆಗ ಶಿವ ಹೇಳುತ್ತಾನೆ, ಮಾನಸ, ಇದು ನಿನಗೆ ಏರ್ಪಡಿಸಿದ ಪರೀಕ್ಷೆಯಾಗಿತ್ತು. ಅದರಲ್ಲಿ ನಿನ್ನ ಕೋಪ ದ್ವೇಷ ತೊರೆದು ಸಹನೆ ದಯಾಮಯೇ ಆಗಿರುವುದರಿಂದ
ಭೂಲೋಕದಲ್ಲಿ ನಿನ್ನನ್ನು ನಾಗದೇವತೆಯಾಗಿ ಮತ್ತು ಮಾನಸಾದೇವಿಯಾಗಿ ಪೂಜಿಸಲ್ಪಡುವೆ ಎಂದು ಹೇಳಿದರು. ನಿನ್ನ ಆರಾಧಕರಿಗೆ ಒಳ್ಳೆಯದನ್ನು ಮಾಡು ಹಾಗೂ ದಂಪತಿಗಳ ಕಲಹ ಹರಣ ಮಾಡು ಮತ್ತು ಮಕ್ಕಳಿಲ್ಲದ ದಂಪತಿಗಳಿಗೆ ಸಂತಾನ ಭಾಗ್ಯವನ್ನು ಕೊಡು ಎಂದು ಶಿವ ಹೇಳಿದರು. ಅದೇ ವೇಳೆ ಮಾನಸ ಪತಿಯಾದ ಜರಾತ್ಕಾರಕ ಸಹ ಬಂದರು ಮತ್ತು ಮಗ ಆಸ್ತಕನೂ ಬಂದನು. ಆ ದಿನ ಬೇಹುಲ ಮಾನಸಾದೇವಿಯನ್ನು ಹಾಲು ಎರೆದು ಪೂಜಿಸಿದಳು. ಅಂದಿನಿಂದ ಭೂಲೋಕದ ಜನ ಮಾನಸಾದೇವಿಯನ್ನು ಪೂಜಿಸತೊಡಗಿದರು. ಅದರ ಜೊತೆಗೆ ಜೋಡಿ ನಾಗಗಳಾಗಿ ಮತ್ತು ಮಗನಾದ ಆಸ್ತಿ ನಾಗದೇವನನ್ನು ಸಹ ಪೂಜಿಸತೊಡಗಿದರು. ಇದು ನಡೆದಿದ್ದು ಸಹ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು. ಹೀಗಾಗಿ ಈ ದೇವತೆಗಳನ್ನು ಪೂಜಿಸುವುದು ಪದ್ಧತಿಯಲ್ಲಿದೆ. ಇಂದಿಗೂ ಸಹ ನಾಗ ಪ್ರತಿಷ್ಠಾಪನೆ ಸಮಯದಲ್ಲಿ ಸಾಮಾನ್ಯವಾಗಿ 3 ದೇವತೆಗಳನ್ನು ಪ್ರತಿಷ್ಠಾಪಿಸುತ್ತಾರೆ. ಮಾನಸಾದೇವಿಯು ಎಲ್ಲರಿಗೂ ಮಂಗಳವನ್ನು ಮಾಡಲಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.